Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಗೆ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಸಮಾಜ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸ್ತಕ್ಕಂಥದ್ದು, ಹಾಗೆ ವಿಶೇಷವಾಗಿ ತಮ್ಮ ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಅಥವಾ ಸಾಲ ಸೂಲ ಮಾಡಿಕೊಂಡು ಇವತ್ತು ನಮ್ಮ ಬದುಕು ಜನರಿಗೋಸ್ಕರ ನಾವೇನು ದುಡಿತಾ ಇದ್ದೀವಿ, 10 ರೂಪಾಯಿ ದುಡಿದ್ರೆ ಅದರಲ್ಲಿ 5 ರೂಪಾಯಿ ಜನರಿಗೆ ಒಂದಿಷ್ಟು ಮುಡುಪಾಗಿಡೋಣ, ಜನರ ಸೇವೆ ಮಾಡೋಣ ಅಂತಕ್ಕಂಥ ದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂಥ ಸಮಾಜ ಸೇವಕರನ್ನ ಹುಡುಕಿ ಅವತ್ತಿನ ದಿನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಕ್ಕಂಥ, ಸ್ವಾಗತ ಮಾಡ್ತಕ್ಕಂಥ ವೀಕ್ಷಣೆಯಲ್ಲಿ ನಮ್ಮ ಪ್ರಯತ್ನ ಸ್ನೇಹಿತರೆ. ಭಾಳಷ್ಟು ಸಮೀಕ್ಷೆಯಲ್ಲಿ ಭಾಳಷ್ಟು ವ್ಯಕ್ತಿಗಳು ಕೂಡ ಕಂಡು ಬಂದಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ವಿಶೇಷ ವ್ಯಕ್ತಿ ಜೊತೆ ನಾನಿದ್ದೇನೆ ಇವತ್ತು. ಯಾಕೆಂದರೆ ಇವತ್ತು ಸಂಡೂರು ಭಾಗದಲ್ಲಿ, ಅದರಲ್ಲಿ ಕೂಡ ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿ ಕೂಡ ಬೇರೆ ಬೇರೆ ಸಮುದಾಯದ ಜನಗಳಿಗೆ ಅಥವಾ ಕಷ್ಟಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದಂದರೆ ವಿಶೇಷವಾಗಿ ನಮ್ಮ ಸಂಡೂರು ಭಾಗದಲ್ಲಿ ಈ ವ್ಯಕ್ತಿ ಭಾಳಷ್ಟು ಆಕರ್ಷಣೆ ಆಗಿರ್ತಕ್ಕಂಥದ್ದು, ಭಾಳಷ್ಟು ಜನಮನ್ನಣೆ ಗಳಿಸಿರ್ತಕ್ಕಂಥದ್ದು. ಸರ್, ಈ ನಾಟಕದಿಂದ ಏನು ತೊಂದರೆ ಇಲ್ಲ, ರೈತರು ಈ ಭೂಮಿ ಕೊಟ್ಟಿದ್ದಾರಲ್ಲ, ಆ ರೈತರು ಮಕ್ಕಳಿಗೆ ದಯಮಾಡಿ ಅವಾರ್ಡ್ ಮಾಡಿದ್ದಾರೆ ಇದರಲ್ಲಿ, ಅವರಿಗೆ ದಯಮಾಡಿ ಕೆಲಸ ಕೊಡಬೇಕು. ನನಗೆ ಇಲ್ಲಿ ಸುತ್ತಮುತ್ತ ರೈತರಿಗೆ ರೋಡ ಬಹಳ ಬರ್ತಾ ಇದೆ. ಆ ರೈತರಿಗೆ ಆ ರೈತರ ಧೂಳು ಪರಿಹಾರದ ಏನಾದರೂ ವ್ಯವಸ್ಥೆ ಮಾಡ್ಕೊಬೇಕಂತ ನಾವು ಕೇಳ್ತಾ. ಖಲೀಲ್ ಅವರು ನಿಮ್ಮ ಜೊತೆ ಯಾವ ರೀತಿ ಒಡನಾಟ ಐತೆ, ಯಾವ ರೀತಿ ತಿಳಿಸ್ತಾರೆ? ಎಲ್ಲ ಸಮಾಜದವರಿಗೆ ಹೊಂದ್ಕೊಂಡ ಸರ್, ಎಲ್ಲ ಸಮಾಜದವರಿಗೆ ಒಳ್ಳೇದಾಗೆ ಓಡಾಡ್ತಾನೆ. ಹುಡುಗರ ಕಡೆಗೆ ಏನಿಲ್ಲ. ನಮ್ದು ಇರೋದು ಜಾತಿ ಹೆಣ್ಣು ಒಂದು ಗಂಡು, ಎರಡೇ ಜಾತಿ ಸರ್ ಇರೋದು. ಯಾರ ಸಮಾಜ ಬೇಕಾಗಿಲ್ಲ ನಮಗೆ, ಎಲ್ಲ ಸಮಾಜದವರು ಒಂದೇ. ಇನ್ನು ಅಲ್ಲಿ ಬರ್ಲಿಕ್ಕೆ ಗೇಟ್ ತೆಗೆದು ಒಳಗೆ ಕರ್ಕೊಂಡು ಕುಂದಿರ್ತಾರೆ ಸರ್ ಅವರು. ಯಾವ ಜನ, ನಾನಂತಲ್ಲ, ಯಾವ ಜನ ಆದ್ರೂ ಬರಲ್ಲ. ಇಲ್ಲಿಗೆ ಅರ್ಜನ ಕಾಲದ ಮರಿಗೆ ಹೋಗ್ರಿ ಸರ್, ಕಲೆಯಲ್ಲಿದ್ದ ಅಂತದಂತ ಹೆಸರು ಹೇಳ್ತಾರೆ. ಯಾವ ಕ್ಷೇತ್ರದಾಗ ಹೋಗ್ರಿ ಕೇಳಿ. ಎದಕ್ಕೆ ಹೇಳ್ತಾರೆ ಹೆಸರು? ಒಳ್ಳೆ ಮನುಷ್ಯ, ಜನಗಳು ಕೆಲಸ ಮಾಡ್ತಾನೆ. ಬದುಕ್ಬಿಟ್ಟು ಲಾಕ್ಡೌನ್ನಾಗೆಲ್ಲ ಮನೆಗೆ ತಿರುಗಿ ಹೋಗ್ಯಾನ ಸರ್, ಜೀವದ ಮೇಲೆ ಅಂಗಡಿ ಇಲ್ದಂಗೆ ಕೆಲಸ ಮಾಡ್ಯಾನ. ನಾನು ಹಸ್ಗಂಡರಾದ್ರೆ ಹೋಗಿ ಅಕ್ಕಿ ಕೊಟ್ಟು ಬಂದಾನ ಅವ್ರ ಮನೆಗಳಿಗೆ ಹೋಗಿ. ಅಂತದ್ದು ಭಾಳಷ್ಟು ಜನಮನ್ನಣೆ ಗಳಿಸಿರ್ತಕ್ಕಂಥದ್ದು. ಬಹುಶಃ ತಾವು ಅನ್ಕೋಬೋದು, ಏನು ಸರ್ ಮುಸ್ಲಿಂ ಸಮುದಾಯ ಅಂದರೆ ಯಾರು ಲಾರಿ ಓನರ್ ಮಾಲೀಕರು ಇರ್ತಾರೆ ಬಿಡ್ರಿ ಸರ್, ಏನು ಸರ್ ಭಾಳ ಸಮಾಜ ಸೇವೆ ಮಾಡ್ತಾರೆ, ಒಳ್ಳೆ ಜನರಿಗೆಲ್ಲ ಪ್ರಸಿದ್ಧಿ ಹೆಸರಾಗೈತಂದರೆ ಒಳ್ಳೆ ದುಡ್ಡು ಮಾಡಿರ್ತಾರೆ ಬಿಡ್ರಿ ಸರ್. ಲಾರಿ ಓನರ್ಗಳು ಸರ್, ಸಂಡೂರು ಅಂತ್ರಿಯ ಲಾರಿ ಓನರ್ಗಳು ಇರ್ತಾರೆ, ಮೈನಿಂಗ್ ಓನರ್ಗಳು ಇರ್ತಾರೆ, ಏನು ಕಡಿಮೆ ಸರ್, ಮಾಡಿದ್ರೆ ಮಾಡ್ಬೋದು. ಸ್ನೇಹಿತರೆ, ಈ ಒಬ್ಬ ವ್ಯಕ್ತಿ ಏನು ನಾನು ಹೇಳಿದೆ, ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿ ತಮ್ಮ ಸಮುದಾಯದಲ್ದೇ ಬೇರೆ ಬೇರೆ ಎಲ್ಲ ಸಮುದಾಯದಗಳು ಕೂಡ ಸಹಾಯ ಮಾಡ್ತಾನೆ ಅಂತಕ್ಕಂಥದ್ದು. ಬಹುಶಃ ಅವರ ಒಂದು ಗೆಟಪ್ ತೋರಿಸ್ತೀನಿ, ಎಷ್ಟು ಶ್ರೀಮಂತರು ಇವರು, ಎಷ್ಟು ಅವರ ಕೈಯಲ್ಲಿ ಎಷ್ಟು ಬಂಗಾರದ ಆಭರಣಗಳು, ಉಂಗುರುಗಳು ಹಾಕ್ಕೊಂಬಿಟ್ಟಾನೆ, ಎಷ್ಟು ದೊಡ್ಡ ಚೈನ್ ಹಾಕ್ಕೊಂಬಿಟ್ಟಾನೆ ಅಂತ. ಇವತ್ತು ನಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿ ಸಂಡೂರು ಭಾಗದ ತಾರ್ನಗರ ಒಂದು ಗ್ರಾಮದಲ್ಲಿರ್ತಕ್ಕಂಥ ಖಲೀಲ್ ಅಂತೇಳಿ. ಬಹುಶಃ ಈ ಖಲೀಲ್ ಭಯ್ಯ ಅಂದ ತಕ್ಷಣ ಭಾಳಷ್ಟು ಜನಕ್ಕೆ, ಅದರಲ್ಲಿ ಕೂಡ ಬಡವರಿಗೆ ನೆನಪಾಗ್ತಕ್ಕಂಥ ವ್ಯಕ್ತಿ. ತಮ್ಮ ಹೆಸರು? ನಮ್ಮ ಹೆಸರು ಜಾವಿದ್ ಅಂತೇಳಿ. ಆ ಗ್ರಾಮದಲ್ಲಿ ಮೆಂಬರ್, ನಾವು ಲೋಡರ್ ಆಪ್ರೇಟರ್ ಕೆಲಸ ಮಾಡ್ತೀವಿ ಜಿಂದಾಲಲ್ಲಿ ಫ್ಯಾಕ್ಟ್ರಿಯಲ್ಲಿ. ಏನಾಗಬೇಕು ಖಲೀಲ್ ಅವರು? ನಾವು ಬ್ರದರ್ ಆಗಬೇಕು. ನಿಮಗೆಲ್ಲ ಏನು ಅನ್ಸಲ್ವಾ, ನಾವು ಯಾಕೆ ಇಷ್ಟು ದಾನ ಧರ್ಮ ಮಾಡ್ಕೋಬೇಕು, ಏನು ಸಿಗತ್ತೆ ಇದರಲ್ಲಿ ಅಂತಕ್ಕಂಥದ್ದು? ಸರ್, ಇವಾಗ ಮನೆಗಿನ್ನ ಜಾಸ್ತಿ ಹೊರಗಡೆ ಮಾಡೋದು ಜಾಸ್ತಿ ಸರ್. ನಾವು ಅಪ್ಪರ್ ಇದ್ದಾಗಲಿಂದನೂ ಅದೇ ಕಲ್ತು ಬಂದಿರೋದು. ನಾವು ಸಣ್ಣವರಿದ್ದಾಗ ಊಟಕ್ಕೂ ನಮಗೆ ಕಷ್ಟ ಇತ್ತು. ಇವಾಗ ದೇವರು ಒಂದು ತುತ್ತು ಊಟ ಕೊಟ್ಟಿದ್ದಾನೆ, ಅದ್ರಾಗೆ 4 ಜನಕ್ಕೆ ಹಂಚ್ಬೇಕು ಅನ್ನೋದು ನಮ್ಮ ಅಣ್ಣವ್ರದ್ದು ಅಭಿಪ್ರಾಯ ಸರ್. ಆ ಟೈಪು ಜೀವನ ನಡೆಸ್ಕೊಂಡು ಬಂದೀವಿ ಸರ್. ಏನು ಮಾಡಿದ್ರು ಜನ 100ಕ್ಕೆ 100 ಜನ ಖಲೀಲ್ ಭಯ್ಯ ಜೈ ಅಂತ ಅನ್ನಲ್ಲ, 50% ಬಿಡ್ರಿ ಅಂತ ಅಂಬೋರು ಇರ್ತಾರೆ. ಇದಕ್ಕೇನು ಹೇಳ್ತೀರಾ ಸರ್? ಇವಾಗ ಜನದ ನೋಡ್ಕೊಂತ ಹೋದ್ರೆ ಇವೆಲ್ಲ ಮಾಡೋಕ್ಕಾಗಲ್ಲ. ಜನ ಹಿಂದೆ ಏನು ಮಾತಾಡ್ತಾರೋ ಗೊತ್ತಿಲ್ಲ. ಒಳ್ಳೇದು ಮಾಡ್ಬೇಕು ಅನ್ನೋದು ಅವ್ರ ಅಭಿಪ್ರಾಯ, ನಮ್ಮ ಅಣ್ಣವ್ರದ್ದು ಅಭಿಪ್ರಾಯ ಒಳ್ಳೇದು ಮಾಡ್ಬೇಕು ಅನ್ನೋದು. ಜನ ಏನು ಮಾತಾಡ್ತಾರೋ ಒಬ್ರಿಗೆ ಒಬ್ಬೊಬ್ರ ಮನಸ್ಸು ಒಂದೊಂದು ಥರ ಇರ್ತದೆ ಸರ್, ರೈತಗಳು ಒಂದೇ ಥರ ಇರೋಲ್ಲ. ಇವಾಗ ನಮ್ಮ ಮುಸ್ಲಿಂ ಸಮುದಾಯದವ್ರು ಬಂದರು ಮನೆಗೆ, ನೀವೇ ಅಧ್ಯಕ್ಷ ಆಗಬೇಕು ನಮ್ಮ ಇದ್ರಾಗ ಅಂತ ಹೇಳಿದ್ರು. ಹೋಗಿ ಅವ್ರಿಗೆ ಕರ್ಕೊಂಡೋಗಿ ಎಲ್ಲ ಮಾಡಿದರು. ಇವಾಗ ಮಸೀದಿ
ರಂಜಾನ್ ಹಬ್ಬದಾಗೆ ನಮ್ಮ ಮಸೀದಿಗೆ ಪೇಂಟ್ ಬಳಿತಾ ಇದ್ದಿಲ್ಲ. ಇವಾಗ ಮೊದಲನೇ ದಿನದಿಂದನೂ ಪೇಂಟ್ ಸ್ಟಾರ್ಟ್ ಆಗಿದೆ. ಇವಾಗೆಲ್ಲ ಚೆನ್ನಾಗಿ ಇದಾಗ್ತಾ ಇದೆ. ಯಾಕೆ ನೀವು ಭಾಳಷ್ಟು ಜನ ಸ್ನೇಹಿತರಿದ್ದಾರೆ ನಿಮಗೆಲ್ಲ, ಆಮೇಲೆ ಬಡವ್ರ ಸಪೋರ್ಟ್ ಇದೆ, ಹೌದು ಆಮೇಲೆ ರಾಜಕೀಯ ಸಪೋರ್ಟ್ ಇದೆ. ಹೌದು. ಎಲ್ಲೇ ಒಂದು ಕಡೆ ತಾವೇ ಒಂದಿಷ್ಟು ಪ್ರಚಾರ ಮಾಡ್ಬೋದಾಗಿತ್ತು, ಬ್ಯಾನರ್ ಸರ್ಕಲ್ ಎಲ್ಲ ಹಾಕ್ಬಿಟ್ಟೆ ಒಂದು ಸ್ವಲ್ಪ ಪ್ರಚಾರ ಆಗಲಪ್ಪ ನಮ್ಮ ಅಣ್ಣನ ಕೂಡ ಅಂತ. ಸರ್, ಇದುವರೆಗೆ ಆಯ್ತು ನಾವು ಅಣ್ಣ ತಮ್ಮ ಅಂತೇಳಿ ಎಲ್ಲಿ ಹೋಗಿ ಪ್ರಚಾರ ಮಾಡೋದು, ನಾವೇ ಇದು ಮಾಡ್ತಾಯಿದ್ದೀವಿ ಅಂತ ಏನಿರ್ತೀವಿ. ನಾವು ಹೋದ್ರೂ ಸಾಮಾನ್ಯ ಜನರ ಹತ್ರ ಹೆಂಗಿರ್ತೀವಿ ಅದೇ ಟೈಪ್ ಇದ್ದೀವಿ ಸರ್. ಇವಾಗ ಮನೆಯಾಗೂ ಎಲ್ಲೋದ್ರೂ ಅಷ್ಟೇ ಸರ್. ಅವ್ರ ಕುಂತಲ್ಲೇ ಹೋಗಿ ಊಟ ಮಾಡೋದು, ಹೋಟ್ಲುಗಳಲ್ಲಾಗಲಿ ಎಲ್ಲೇ ಆಗಲಿ ಸರ್. ಏನು ನಾವು ಇದು ಮಾಡ್ತಾಯಿದ್ದೀವಿ ಅಂತೇಳಿ ಎಲ್ಲಿ ಜಂಬ ಕೊಚ್ಕೊಳೋದು ಇಲ್ಲ ಸರ್. ಸರ್, ದೇವ್ರಿಗೆ ಯಾರು ಅದರ್ತಾರೋ ಅವ್ರು ದಾನ ಧರ್ಮ ಮಾಡ್ತಾರೆ ಸರ್. ದುಡ್ಡು ಇರಲಿ ಬಿಡಲಿ ಅದು ಅವ್ರದ್ದು ವೈಯಕ್ತಿಕ ಸರ್. ಅದು ದುಡ್ಡು ನಮಗೇನು ಒಂದು ಹೊತ್ತು ಊಟಕ್ಕಿದ್ರೆ ಸಾಕು ಸರ್. ಇನ್ನು ಉಳ್ಕಿದ್ದು ಬೇರೆಯವ್ರಿಗೆ ಹಂಚ್ಬೇಕು ಅನ್ನೋದೇ ಅವ್ರ ಇದು ಸರ್, ಮನೋಭಾವ ಸರ್ ಇರೋದು. ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆದ್ರೆ ಸಾಕು ಸರ್. ದುಡ್ಡು ಗಿಡ್ಡು ಏನು ಬೇಡ ಸರ್. ನಮಗೆ ಒಳ್ಳೆಯ ವ್ಯಕ್ತಿ ಅಂತ ಗುರುತಿಸಿ ಸಾಕು ಜನ ಅಷ್ಟೇ. ಇವಾಗ ಆಲ್ರೆಡಿ ಊರಲ್ಲಿ ಸರ್ ಲಾಕ್ಡೌನಲ್ಲಿ ಪ್ರತಿ ಮನೆಗೂ ಸರ್ ನಾವು ಹೋಗಿಲ್ಲ, ತಮ್ಮ ಆದ್ರೂ ನಾನೇ ಹೋಗಿಲ್ಲ, ಅವ್ರು ಅಷ್ಟೇ ತಿರುಗಾಡಿ ಇದು ಮಾಡಿದ್ದಾರೆ. ನಾವು ಅಪ್ಪರ ಬೈಯರು, ಯಾಕೆ ಹೋಗ್ತೀಯಪ್ಪ ಹುಡುಗರು ಅದಾರ ಸಣ್ಣ ಸಣ್ಣರದು, ಆ ಜೀವಕ್ಕೆ ಹಂಗಿಲ್ದಂಗೆ ಹೋಗಿ ಮಾಡಿದಾರೆ ಸರ್ ಅವ್ರ ಕೆಲಸ. ಅದೇ ಬೇಕಾಗಿರೋದು ಸರ್. ಮತ್ತೆ ಅದೇ ಜನಸೇವೆನೇ ನಿಮಗೆ? ಜನಸೇವೆನೇ ಬೇಕಾಗಿರೋದು ಸರ್. ಜನ ಶಬಾಷ್ಗಿರಿ ಕೊಡಬೇಕಷ್ಟೇ. ನಮಗೇನು ರಾಜಕೀಯ ಬೇಡ, ಯಾವುದು ಬೇಡ ಸರ್. ಇವಾಗ ರಾಜಕೀಯ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಮಾತಾಡೋದು ಒಂದೇ ಸರ್, ರಾಜಕೀಯದ ಬಗ್ಗೆ. ಒಬ್ಬರು BJP, ಕಾಂಗ್ರೆಸ್, ಅದು ಯಾವುದು ನಮಗೆ ಪಕ್ಷದ ಇದಿಲ್ಲ ಸರ್. ಇರೋದು ಒಂದೇ ಸರ್, ಜನಸೇವೆ ಚೆನ್ನಾಗಾಗಬೇಕು. ಫಸ್ಟು ಅವರಿಗೆ ಮೇನು ಕೈ ಬರದೆ ಬನ್ನಿ ಸರ್, ಕೂತ್ಕೊಳ್ಳಿ, ಒಳಗಡೆ ಬನ್ನಿ, ನೀರು ಕೊಡಿ, ಈ ಥರ ಒಂದಿಷ್ಟು ಸಂಸ್ಕಾರದಲ್ಲಿ ಬೆಳೀತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಅಪ್ಪು ಟಿ ವಿಯಿಂದ ನಾನು ಭಾಳಷ್ಟು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದ್ದೇನೆ. ಬಡವರು ಎಲ್ಲಿ ಇರ್ತಾರೋ ಅಥವಾ ಸಮಾಜ ಸೇವಕರು ಎಲ್ಲಿರ್ತಾರೋ, ಮತ್ತು ಈ ಆಸ್ಪತ್ರೆಗಳಲ್ಲಿ ಕೆಲವರು ಪೇಷಂಟ್ಗಳು ಇರ್ತಾರೆ, ಮತ್ತು ಎಲ್ಲ ಕಡೆ ನಾನು ಒಂದು ಟಿ ವಿ ಚಾನಲ್ ಅಂದರೆ ಒಂದು ಬರೀ ಆಡಂಬರ ಯಾವುದೋ ಒಂದು ಫೇಕ್ ನ್ಯೂಸ್ಗಳನ್ನು ತೋರಿಸ್ತಾರೆ ಅಂತ ನಾನು ನೋಡಿದ್ದೀನಿ. ಈ ಅಪ್ಪು ಟಿ ವಿ ನಾನು ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಇವು ನೋಡ್ತಾ ಇರ್ತೇನೆ. ಈ ಬಡವರಿಗೆ ನೀವು ಹೋಗ್ಬಿಟ್ಟು ವಿಚಾರಣೆ ಮಾಡ್ತಾ ಇರ್ತೀರಾ, ಒಂದು ಸ್ವಲ್ಪ ಆ ಕಾರ್ಯಕ್ರಮಗಳು ನೋಡಿದಾಗ ನಮಗೆಲ್ಲೋ ನಾವು ಕೂಡ ಒಂದು ಆ ಸೇವೆ, ಆ ಒಂದು ಟಿ ವಿಯಿಂದನೂ ಕೆಲವಷ್ಟು ಕಲಿಯೋವು ಇರ್ತವೆ. ಕೆಲವರು ಚಾನಲ್ನಿಂದ ಕೆಟ್ಟದ್ದು ಇರ್ತವೆ, ಒಳ್ಳೆಯದು ಇರ್ತವೆ. ಆದರೆ ತಮ್ಮ ಚಾನಲ್ನಿಂದ ನಾವು ಕೂಡ ಕೆಲವೊಂದು ಸಲ ನಾವು ಭಾಳಷ್ಟು ಕಲ್ತಿದ್ದೀವಿ ಕೂಡ. ಹಾಗಾಗಿ ನಾವು ಏನಿಲ್ಲ, ನಮ್ಮ ಸೇವೆ ಏನಿದೆ, ನಾವು ದೇವರು ಏನು ಕೊಟ್ಟಿರ್ತಾನೋ ಅದನ್ನು ನಾವು ಸಮಾಜ ಸೇವೆ ಅಂತೇಳಿ ನಾವು ಸ್ವಲ್ಪ ನಮ್ಮ ಕೈಲಿ ಆದಷ್ಟು ಸೇವೆಗಳನ್ನು ಮಾಡಿದ್ದೇವೆ. ನಾನೇ ಅಂತಲ್ಲ, ಬಡವರು ಯಾರೇ ಕಂಡು ಬಂದಲ್ಲಿ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡೋದು ಒಂದು ಮನುಷ್ಯ ಧರ್ಮ ಅಂತ ಅಂದ್ಕೊಂಡಿದ್ದೀನಿ. ನಾವು ಪ್ರತಿಯೊಬ್ಬರು ಒಂದು ಆಸೆ ಇರ್ತದೆ. ನಾವು ಏನೋ ಒಂದು ಬಡವರಲ್ಲಿ ಆಗಿರ್ಬೋದು, ಶ್ರೀಮಂತರಲ್ಲಿ ಏನಿರ್ತದೆ ಆಸೆ ಅಂದರೆ ಇನ್ನೂ ಬೆಳಿಬೇಕನ್ನೋ ಆಸೆ ಇರ್ತದೆ. ಆದರೆ ಬಡವರಲ್ಲಿ ಆ ರೀತಿ ಇರಲ್ಲ. ಬಡವರಲ್ಲಿ ಏನಿರ್ತದೆ, ನನಗೆ ಒಂದು ಹೊತ್ತು ಒಳ್ಳೆ ಊಟ ಸಿಗಬೇಕು, ಒಂದು ಒಳ್ಳೆ ಜೊತೆ ಒಂದು ಬಟ್ಟೆ ಸಿಗಬೇಕು, ಒಂದು ಮಕ್ಕಳಿಗೆ ಎಜುಕೇಷನ್ ಅಂತ ಅವ್ರ ಭಾವನೆ ಇರ್ತವೆ. ಆ ಒಂದು ಭಾವನೆಗೆ ನಾವು ಸ್ಪಂದಿಸಿ ಹುಡುಕಿ ಅವ್ರಿಗೆ ಯಾವುದಾದ್ರೂ ಎಜುಕೇಷನ್ ಕೊಡಿಸ್ಬೇಕಾದ್ರೆ ನಮ್ಮ ಸಹಾಯ ಯಾರೇ ಆಗಿರಲಿ ಸ್ವಲ್ಪ ಸಹಾಯ ಮಾಡೋದ್ರಿಂದ ಅವರು ಒಂದು ಒಳ್ಳೆಯ ವ್ಯಕ್ತಿಯುತವಾಗಿ ಅವರು ಕೂಡ ಬೆಳೀತಾರೆ ಅನ್ನೋ ಒಂದು ಭಾವನೆ ನನ್ನದು. ದಯಮಾಡಿ ನಾನು ಈ ಅಪ್ಪು ಟಿ ವಿ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಬಡವರಿಗೆ ಯಾರೇ ಆಗಿರಲಿ ಸಹಾಯ ಮಾಡಿ, ಕೈಲಿ ಆದಷ್ಟು ನಮ್ಮ ಸೇವೆ, ಅಳಲು ಸೇವೆಯನ್ನು ನಾವು ಈ ಮುಖಾಂತರ ಮಾಡಿರ್ತೀವಿ. ಅದನ್ನು ನಾವು ಎಲ್ಲಿ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ಅಂದರೆ ಏನಂದರೆ ಬಲಗೈಗೆ ಇಂದ ಕೊಟ್ಟಿರೋದನ್ನ ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಪುರಾತನದಿಂದ ಇದೆ, ಅದು ಗಾದೆ ಮಾತು. ಅದೇ ರೀತಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರ್. ನಾವು ಫಸ್ಟು ಈ ಸಂಡೂರಲ್ಲಿ ಕ್ರಾಂತಿದಳ, ಕರ್ನಾಟಕ ಕ್ರಾಂತಿದಳ ಏನಿದೆ ಅದನ್ನು ಹುಟ್ಟಾಕಿದ್ವಿ ನಾವು ಮತ್ತು ದಾದಾ ಕಲ್ಲಂದರ್ ಅವರು ಸೇರಿ, ಬರ್ಮಾ ಅಂಥೇಳಿ. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಜೀವನ. ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾವು ಕೆಲಸ ನಿರ್ವಹಿಸಿದ್ದೀವಿ. ಮತ್ತು ಇದು ತಾಲೂಕು ಮೈನಾರಿಟಿ ಕಾರ್ಯದರ್ಶಿ ಆಗಿದ್ದೇವೆ. ಹಾಗೆ ನಾವು ತಾರಾನಗರ ಮುಸ್ಲಿಂ ಸಮುದಾಯದ ಅಧ್ಯಕ್ಷರಾಗಿದ್ದೇವೆ. ಈಗ ಇದಕ್ಕಿಂತ ಮುಂಚೆ ಸುಮಾರು ಸಣ್ಣ ಪುಟ್ಟ ಇದರಲ್ಲಿ ನಾವು ಇದ್ದೇವೆ. ಅದೇನೋ ಹೇಳ್ಕೊಳ್ಳೋ, ನಮಗೆ ಸೇವೆ ಮಾಡೋದ್ರಿಂದ ನಮಗೇನು ಸಿಗೋದಿಲ್ಲ. ನಮಗೆ ದೇವರು ಅಂತಕ್ಕಂಥ ನಾವು ಒಂದು ಪ್ರತಿಯೊಬ್ಬರೂ ಒಬ್ಬ ದೇವರು ಅನ್ನೋದು ಇದ್ರ ಮೇಲೆ ಬದುಕ್ತಾ ಇದ್ವಿ.
ಅಂದರೆ ಒಂದು ನಾವು ಆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದ ನನ್ನ ಮಕ್ಕಳಿಗಾಗಿರ್ಬೋದು, ನನ್ನ ಕುಟುಂಬಕ್ಕಾಗಿರ್ಬೋದು ಮತ್ತು ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ಜನಗಳಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶ ಅಷ್ಟು ಬಿಟ್ಟರೆ ನಾವು ಪ್ರಚಾರ ಮಾಡ್ಕೋಬೇಕು, ನಾವು ಎಲ್ಲೋ ಒಂದು ಫೋಟೋ ಹಾಕಬೇಕು, ಅದೆಲ್ಲ ನಮಗೆ ಆ ಭಾವನೆಗಳಿಲ್ಲ ಸರ್. ದೇವಸ್ಥಾನಗಳ ಒಂದು ಗೂಡು ಅಂತ ನಮ್ಮ ತಾರಾನಗರದಲ್ಲಿ ನಾವು ಎಲ್ಲ ಸಮುದಾಯದವರು ಸೇರಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಾವು ಯಾವುದೇ ಆಗಿರಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಆನಂದಪ್ಪ ಅವರು, ಯಂಕಪ್ಪ ಅವರು, ದೇವೇಂದ್ರಪ್ಪ ಅವರು, ಮತ್ತು ಗಡದ ರಮೇಶ್ ಸರ್ ಆಗಿರ್ಬೋದು, ನಮ್ಮ ತಿಮ್ಮಪ್ಪ ಅವರು, ಟಿ.ಪಿ. ತಿಮ್ಮಪ್ಪ ಅವರು, ಮತ್ತು ಗಂಟೆ ಕುಮಾರಸ್ವಾಮಿ ಅವರು, ಮತ್ತು ಎಲ್ಲ ಸಮುದಾಯದವರು, ನಾನು ಒಂದೇ ಅಂತ ಹೇಳ್ತಾ ಇಲ್ಲ, ಮಂಜು ಆಗಿರ್ಬೋದು, ನಾಗಪ್ಪ ಅವರು, ಶಿವಮೂರ್ತಿ ಅಣ್ಣವರು, ಇವರೆಲ್ಲರೂ ನಾವು ಏನೇ ಆಗಿದ್ರೂ ಇಲ್ಲಿ ಏನೇ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲರೂ ಸೇರ್ತೀವಿ ಸರ್. ನಾವು ಯಾವುದೇ ಆಗಲಿ, ನನಗಾಗಲಿ ನಮ್ಮ ಮಾವ, ಅಣ್ಣ, ತಮ್ಮ, ಕಕ್ಕ ಅಂತರ ಈ ಥರನೇ ನಾವು ಬೆಳೆದಿದ್ದೀವಿ. ಯಾವುದೇ ಕಾರ್ಯಕ್ರಮ ಇದಕ್ಕೆ ನಮ್ಮನ್ನು ಕರೀತಾರೆ ಸರ್. ನಮ್ಮನ್ನು ಕರೆದು ಅಲ್ಲಿಗೆ ಪ್ರತಿಯೊಂದು ಎಲ್ಲಿ ಹೋಗ್ಬೇಕಂದ್ರೂ ಕಲೀಲ್ ಬೈ ಬಾ ಹೋಗೋಣ, ಇದು ಏನೋ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಭಾವನೆ ಇಟ್ಕೊಂಡು ನಾವು ಇವತ್ತಿನ ದಿವಸದಲ್ಲಿ ನಾವು ಏನೇ ಮಾಡಲಿ ಊರಲ್ಲಿ ನಮ್ಮನ್ನು ಬಿಟ್ಟು ಅವ್ರು ಮಾಡಲ್ಲ ಸರ್. ನಾವು ಕೂಡ ನಮ್ಮ ಯಾವುದೇ ಒಂದು ಇದ್ರೂ ಅವ್ರನ್ನ ಬಿಟ್ಟು ನಾವು ಮಾಡಲ್ಲ ಸರ್. ಅಂದರೆ ಇದೇನು ತಂದೆ ತಾಯಿಯಿಂದ ಬಂದ ನಮ್ಮ ತಂದೆ ತಾಯಿಯವರಿಂದ, ನಮ್ಮ ತಂದೆಯವರು ಕೂಡ ರಿಟೈರ್ಡ್ ಒಬ್ಬ RI, ವಿಲೇಜ್ ಅಕೌಂಟೆಂಟಾಗಿ RI ಕೆಲಸ ಮಾಡಿದ್ದಾರೆ. ಯಾರೇ ಬರಲಿ ನಮ್ಮ ಮನೆಯಲ್ಲಿ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ಪ್ರತಿಯೊಬ್ಬರು ಯಾರೇ ಹೊರಗಳವ್ರು ಬರಲಿ ನಮ್ಮ ಮನೆಯಲ್ಲಿ ಬಂದು ಊಟ ಅಟ್ಲೀಸ್ಟ್ ಒಂದು ನೀರಾಗಲಿ ಟೀ ಆಗಲಿ ಕುಡಿಸಿ ಕಳಿಸೋ ಒಂದು ಸ್ವಭಾವ ನಮಗೆ ಕಲಿಸಿದ್ದಾರೆ. ಮತ್ತು ನಮ್ಮ ಗುರು ಹಿರಿಯರು ಕೂಡ ಅದನ್ನೇ ಹೇಳ್ಕೊಟ್ಟಿರೋದು, ಯಾರೇ ಬರಲಿ ಮನೆ ಬಾಗಿಲಿಗೆ ಊಟ ತಿಂಡಿ ಇಲ್ಲದೆ ಯಾರಿಗೂ ಕಳಿಸ್ಬೇಡ್ರಿ ಅಂತ. ನಮ್ಮ ಅದು ಮೊದಲಿಂದನೂ ಇದೆ ಸರ್. ಈಗಲ್ಲ, ನಾವು ಕಷ್ಟ ಕಾಲದಲ್ಲಿ ಇದ್ರೂ ಹೀಗೆ ನಡ್ತಿದ್ದೀವಿ. ಈಗಾದ್ರೂ ದೇವ್ರು ಕೊಟ್ಟಿದ್ದಾನಂತನೂ ನಾವು ಇದು ಮಾಡಲ್ಲ ಸರ್. ಏನು ಯಾಕೆ ಇಷ್ಟು ಒತ್ತು ಕೊಡ್ತಕ್ಕಂಥದ್ದು? ಬಡವರು ಅಂದರೆ ನಿಮಗೆ ಭಾಳಷ್ಟು ಪ್ರೀತಿ ಅಂತ ಯಾಕೆ? ನಾವು ಬಡತನದಿಂದ ಬಂದಿರೋರು. ಬಡತನದಿಂದ ಅಂದರೆ ನಾವು ಕೂಡ ಸರ್ ಒಂದೊಂದು ಕರೆಂಟ್ ಇಲ್ಲದ ಮನೆಯಲ್ಲಿ ಕೂಡ ಜೀವನ ಮಾಡಿದ್ದೀವಿ. ಈ ಊರಲ್ಲಿ ಕರೆಂಟ್ ಇರ್ತಿರಲಿಲ್ಲ. ಆ ಮನೆಯಲ್ಲಿ ಒಂದು ಎಣ್ಣೆ ದೀಪ ಇಟ್ಕೊಂಡು ಮೂಗಲೆಲ್ಲ ಕರ್ರಗಾಗಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಜೀವನ ಮಾಡಿದ್ವಿ. ನಮ್ಮ ತಂದೆಯವರಿಗೆ 200 ರೂಪಾಯಿ ಸಂಬಳ. ಆ ಜೀವನದಲ್ಲಿ ನಮ್ಮ ಕುಟುಂಬ ದೊಡ್ಡ ಕುಟುಂಬ, ಆ ಕುಟುಂಬ ಅವೆಲ್ಲ ಯೋಚನೆ ಮಾಡ್ಕೊಂಡು ನಾವು ನಿರ್ಧಾರ ಮಾಡಿದ್ವಿ. ನಮ್ಮ ಪರಿಸ್ಥಿತಿಯಲ್ಲಿ ಅವರು ಕೂಡ ಆ ಪರಿಸ್ಥಿತಿ ಇರಬಹುದು, ಆ ಒಂದು ದಾಟಿ ಬಂದಿದ್ದೀವಿ ನಾವು. ಅದಕ್ಕೋಸ್ಕರ ನಾನೇನು ದೊಡ್ಡ ಶ್ರೀಮಂತ ಅಲ್ಲ ಸರ್ ಹೇಳೋಕ್ಕೆ. ಏನೋ ಅಲ್ಪ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಅದರಲ್ಲಿ ಒಂದು 100 ರೂಪಾಯಿ ದುಡಿತಿದ್ದಾರೆ ಅಂದರೆ ಒಂದು 20 ರೂಪಾಯಿ 30 ರೂಪಾಯಿ ನಾವು ಖರ್ಚು ಮಾಡೋಣ ಅನ್ನೋ ಒಂದು ಭಾವನೆ ನನ್ನದಿದೆ. ಆ ಒಂದು ಭಾವನೆಯಿಂದ ನಾನು ಮಾಡ್ತಾಯಿದ್ದೀನಿ. ಅದೇನು ನನ್ನ ಒಂದು ದೊಡ್ಡ ಕೊಡುಗೆ ಏನಲ್ಲ ಸರ್. ನಿಮ್ಮ ಶ್ರೀಮತಿಯವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಸರ್? ನಮ್ಮ ಶ್ರೀಮತಿಯವರು ಸಪೋರ್ಟ್ ಚೆನ್ನಾಗಿದೆ ಸರ್. ನಮ್ಮ ತಾಯಿಯವ್ರದ್ದು, ನಮ್ಮ ಶ್ರೀಮತಿಯವ್ರದ್ದು, ನಮ್ಮ ತಮ್ಮನವ್ರದ್ದು, ನನಗಿಬ್ಬರು ತಮ್ಮನವರಿದ್ದಾರೆ, ಅವ್ರದ್ದು ಫುಲ್ ಸಪೋರ್ಟ್ ಇದೆ ಸರ್. ಏನೇ ಆಗಲಿ ಅವರು ಹೇಳೋದ್ರಿಂದ ನಾನು ಹೇಳೋದು ಮಾತು ತೆಗೆದಾಕಲ್ಲ. ಅವರು ಹೇಳ್ತಾರೆ, ನೀವು ಹಿಂಗೆ ಖರ್ಚು ಮಾಡಿದರೆ ಹೆಂಗೆ ಅಂತ ಹೇಳಿ ಕೆಲವು ಮಾತುಗಳು ಬರ್ತವೆ ಸರ್ ಮನೆಯಲ್ಲಿ. ಕುಟುಂಬ ಅಂದಮೇಲೆ ನಾವು ಅವ್ರಿಗೆ ಸಮಜಾಯಿಸಿ ಹೇಳಿದಾಗ ಅವರು ಹೌದಲ್ಲ ಇರಲಿ ಕರೆಕ್ಟ್ ನೀವು ಮಾಡ್ತಾ ಇರೋದು ಅಂತ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ಖಲೀಲ್ ಭಾಯ್ ಅವರಿಗೆ ಅಂದರೆ ಏನು ಒಂದು ಕನಸು ಅಂತಕ್ಕಂಥದ್ದು, ನಿಜವಾಗ್ಲೂ ಈ ಒಂದು ಗುರಿ ಮುಟ್ಬೇಕು? ನನ್ನ ಒಂದು ತಾರಾನಗರನ ಒಂದು ಸುವರ್ಣ ಗ್ರಾಮವನ್ನಾಗಿ ಮಾಡ್ಬೇಕನ್ನೋ ಒಂದು ಆಸೆ ಇದೆ ಸರ್ ನನಗೆ. ಅದು ಏನಂದರೆ ಕೆಲವರು ಈ ಗ್ರಾಮ ಪಂಚಾಯತಿ ಅಂದರೆ ಏನು ಅನ್ಕೊಂಬಿಟ್ಟಾರೆ ಅಂದರೆ ದುಡ್ಡು ತಿನ್ನೋದೇ ಒಂದು ಗ್ರಾಮ ಪಂಚಾಯತಿ. ಅಲ್ಲಿ ಏನೋ ಒಂದು ಜನಗಳಿಗೆ ಒಂದು ಮಿಸ್ಗೈಡ್ ಇದೆ ಸರ್, ಸಾರ್ವಜನಿಕರಿಗೆ ಮಿಸ್ಗೈಡ್ ಇದೆ. ನಿಮ್ಮ ಒಂದು ಅಪ್ಪು ಟಿವಿಯಿಂದ ನಾನು ಹೇಳೋದಿಷ್ಟೇ, ಗ್ರಾಮ ಪಂಚಾಯತಿಯಲ್ಲಿ ಯಾವುದೋ ಒಬ್ಬರಿಬ್ಬರು ಇರ್ಬೋದು, ಎಲ್ಲರೂ ಆ ಥರ ಇರಲ್ಲ. ಆ ಒಂದು ಗ್ರಾಮ ಪಂಚಾಯತಿಯವರು ಬೇಕಾದಾಗೆ ಅದನ್ನು ಸುವರ್ಣ ಗ್ರಾಮ ಮಾಡ್ಬೋದು. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಬೇಕಾದಷ್ಟು ಅನುದಾನ ಕೊಡ್ತಾರೆ. ಅದರಲ್ಲಿ ಬರ್ತಕ್ಕಂಥ ಹಣ ಮತ್ತು ತೆರಿಗೆ ಹಣದಲ್ಲಿ ಬೇಕಾದಷ್ಟು ಇಂಪ್ರೂವ್ ಮಾಡ್ಬೋದು ಸರ್. ಅದನ್ನು ನನ್ನ ಒಂದು ಕನಸಿದೆ. ಆ ಒಂದು ಆ್ಯಕ್ಟ್ಗಳು ಕೆಲವೊಂದು ನಮಗೆ ಗೊತ್ತಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಏನಾದರೂ ಬಂದರೆ ಇನ್ನು ಆರಿಸಿ ಆವಾಗ ನಾವೊಂದು ಏನೋ ಒಂದು ಆಸೆ ಇದೆ ಸರ್. ಅದೊಂದು ಒಳ್ಳೆ ಗ್ರಾಮವನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋ 5ನೇ 6ನೇ ಕ್ಲಾಸಿಂದ ಈ ಗಡದ ರಮೇಶ್ ಸರ್ ಕೂಡ ನಮ್ಮ ಜೊತೆಗೆ ನಾವೆಲ್ಲ ಒಂದೇ ಜೊತೆಗೆ ಬರ್ತಾಯಿದ್ವಿ. ಅವಾಗಿಂದನೂ ನಾವು ಹೋರಾಟ ಮಾಡಿದ್ರು, ನಮ್ಮ ಊರಿಗೆ ಬಸ್ಗಳು ಬೇಕು, ನಮಗೆ ಸ್ಟಾಪ್ ಮಾಡಬೇಕು ಅಂತ. ಅಲ್ಲಿಂದ ನಮ್ಮ ಪ್ರಯಾಣ ಚಾಲಾಗಿದೆ. ನಮ್ಮ ರಾಜಕೀಯವಾಗಿ ಅಂದರೆ ನಾನು MI ಗೋರ್ಪಡೆ ಅವರು ಸಾಹೇಬರು ಅವರು ಕಾಂಪೌಂಡಿಂದ ಬಂದಿರೋರಲ್ಲ ಅವ್ರು ಜಾಸ್ತಿ ಅಲ್ಲಿ ತಿರುಗಾಡಿ, ಹಂಗಾಗಿ ನಮಗೆ ಅವರೇ ಅಂತ ನನ್ನ
ಗುರುಗಳವರೇ ಅಂತ ಗುರುಗಳವರೇ ಸರ್. ಏನು ಹೇಳ್ತೀರಾ ಕೊನೆಯದಾಗಿ ಸರ್ ತಾರನಗರ ಸರ್ ಯಾರಿಗೆ ತಾರನಗರ ಗ್ರಾಮಸ್ಥರಿಗೂ ಹಾಗೆ ತಾರಾನಗರ ಗ್ರಾಮಸ್ಥರಿಗೂ ಮತ್ತು ನಮ್ಮ ಎಲ್ಲ ಸಮುದಾಯದವರಿಗೂ, ನಮ್ಮ ತಾರಾನಗರದ ಪ್ರತಿ ಒಂದು ಸಮುದಾಯದವರಿಗೂ ನನ್ನ ಒಂದು ಕೃತಜ್ಞತೆ. ನಾನು ಈ ಊರಲ್ಲಿ ಇದಿರೋದೇ ಈ ಒಂದು ಸಮಾಜ ಸೇವೆ ಮಾಡಲಿಕ್ಕಿನ್ನ ಎಲ್ಲರೂ ನನಗೆ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ, ನನ್ನ ಒಂದು ಈ ಸೇವೆ ಇನ್ನೂ ಮುಂದೆ ಹೊರೆಯೋಕ್ಕೆ ಎಲ್ಲರ ಆಶೀರ್ವಾದ ಮಾಡಲಿ. ಹಾಗೂ ಈ ತಾರಾನಗರ ಗ್ರಾಮದ ಎಲ್ಲ ಸಮಸ್ತ ಜನತೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ಅಪ್ಪು ಟಿ ವಿ ಅವರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ 17ನೇ ತಾರೀಕಿಗೆ ಬಂದು ಪ್ರಭು ಸ್ವಾಮಿ ಮಠದಲ್ಲಿದೆ, ಬಂದು ಅವರಿಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅವರಿಗೆ ಒಳ್ಳೆಯ ಒಂದು ಇದು ಮಾಡಿರಿ ಅಂತ ಹೇಳ್ತಾ ಈ ಅಪ್ಪು ಟಿ ವಿಗೆ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ.